ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿ ಪಿಯು ಕಾಲೇಜಿನಲ್ಲಿ ಇಬಿಎಸಿಎಸ್ ವಿಷಯದ ತರಗತಿ ಆರಂಭ. ಕಲಿಯುವ ಹಠ ಬೆಳೆಸಿಕೊಳ್ಳಲು ಸಲಹೆ. ವಿದ್ಯಾರ್ಥಿ ಜೀವನದಲ್ಲಿ ನಾವು ಯಾವ ವಿಷಯವನ್ನು ಆರಿಸಿಕೊಳ್ಳುತ್ತೇವೆಯೋ ಎನ್ನುವುದಕ್ಕಿಂತ ಆ ವಿಷಯವನ್ನು ಏಕಾಗ್ರತೆ ಮತ್ತು ಆಸಕ್ತಿಯಿಂದ ಕಲಿಯುತ್ತೇವೆ ಎನ್ನುವುದು ಮುಖ್ಯ. ಮುಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಪದವಿಗಾಗಿ ಓದದೆ ಆಳವಾದ ಜ್ಞಾನಾರ್ಜನೆಯೇ ಗುರಿಯಾಗಲಿ ಎಂದು ಬಾಲಕಿಯರ ಸರ್ಕಾರಿ ಪಿಯು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಆರ್ ನಾರಾಯಣ ರೆಡ್ಡಿ ಕಿವಿಮಾತು ಹೇಳಿದರು. ನಗರದ ಬಾಲಕಿಯರ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ನೂತನವಾಗಿ ಆರಂಭಿಸಲಾದ ಇಬಿಎಸಿಎಸ್ ಸಂಯೋಜಿತ ವಿಷಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ವಿದ್ಯಾರ್ಥಿನಿಯರು ಸಂಪೂರ್ಣ ಗಮನ ವ್ಯಾಸಂಗದತ್ತ ಕೇಂದ್ರೀಕರಿಸಬೇಕು, ಉನ್ನತ ಅಂಕ ಗಳಿಸಿ ತಂದೆ ತಾಯಿ ಮತ್ತು ಕಾಲೇಜಿಗೆ ಕೀರ್ತಿ ತರಬೇಕೆಂದು ಕರೆ ನೀಡಿದರು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿನಿಯರನ್ನ ಹೊಂದಿರುವ ಈ ಕಾಲೇಜು ಗುಣಮಟ್ಟದ ಬೋಧನೆಯ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದೆಯೇ ಎಂದು ಶ್ಲಾಘಿಸಿದರು. ಪ್ರಭಾರ ಪ್ರಾಂಶುಪಾಲ ನಾಗೇಶ್ ಮಾತನಾಡಿ, ಸಾಮಾನ್ಯವಾಗಿ ಖಾಸಗಿ ಸಂಸ್ಥೆಗಳಲ್ಲಿ ಇಬಿಎಸಿಎಸ್ ತರಗತಿಗಳನ್ನು ಪಡೆಯಲು ಸಾವಿರಾರು ರೂಪಾಯಿ ಶುಲ್ಕ ಪಾವತಿಸಬೇಕಿತ್ತು. ಆದರೆ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ದೂರದೃಷ್ಟಿಯಿಂದ ಕಾಲೇಜಿನಲ್ಲಿ 770 ರೂಪಾಯಿಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಈ ತಾಂತ್ರಿಕ ಹಾಗೂ ವಾಣಿಜ್ಯ ವಿಷಯದ ಕಲಿಕೆಗೆ ಅವಕಾಶ ಸಿಕ್ಕಿದೆ. ಸರ್ಕಾರ ಕಲ್ಪಿಸಿರುವ ಈ ಅಪೂರ್ವ ಸೌಲಭ್ಯವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ಕೂಡ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಉಪನ್ಯಾಸಕರಾದ ಗಂಗಾಧರ ಬಾಬು, ಚಿರಂಜೀವಿ, ಚಿಕ್ಕರೆಡ್ಡಪ್ಪ, ಅಂಜನಮ್ಮ, ರಾಜಣ್ಣ ಇದ್ದರು. ಒಂದು ದಾಖಲಾತಿ ಮಾಡಿಸ್ತಾರೆ, ಅಂಥವ್ರಿಗೆಲ್ಲನೂ ಅನುಕೂಲ ಆಗುತ್ತೆ. ಈ ಅನುಕೂಲಕ್ಕೆ ತಕ್ಕ ಹಾಗೆ ನಮ್ಮ ಈ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಒಳ್ಳೆಯ ಉಪನ್ಯಾಸಕರಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ, ಒಳ್ಳೆಯ ವಿದ್ಯಾಭ್ಯಾಸ ನಡೀತಾ ಇದೆ. ಇಲ್ಲಿ ಆರ್ಟ್ಸು, ಸೈನ್ಸು ಮತ್ತು ಕಾಮರ್ಸು 3 ಸಂಯೋಜನೆಗಳಿದೆ. ಇದರಲ್ಲಿ ಲಾಸ್ಟ್ ಟೈಮು ರಿಸಲ್ಟ್ಸೂ ಸಹ ಜಿಲ್ಲೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಉಪನ್ಯಾಸಕ ಮಿತ್ರರು ನೀಡಿರುತ್ತಾರೆ. ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುತ್ತೆ. ಇಲ್ಲಿ ಮೊದಲನೇದಾಗಿ PCMBಯಲ್ಲಿ 94%, HESPಯಲ್ಲಿ 79%, HEBA ನಲ್ಲಿ 79%. ಈ ರೀತಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಟಾಪರ್ಸೂ ಇದ್ದಾರೆ. ಕಾಮರ್ಸಲ್ಲಿ 592, ಆಮೇಲೆ ಇದರಲ್ಲಿ PCMBಯಲ್ಲಿ 571, ಆಮೇಲೆ ಆರ್ಟ್ಸಲ್ಲಿ 540. ಈ ರೀತಿ ಉತ್ತಮವಾದ ಒಂದು ಫಲಿತಾಂಶನೂ ಸಹ ಬಂದಿರುತ್ತೆ. ಈ ವರ್ಷ 26-27ನೇ ಸಾಲಿನಲ್ಲಿ ಒಳ್ಳೆಯ ದಾಖಲಾತಿ ಆಗಿದೆ. ಸುಮಾರು 310 ವಿದ್ಯಾರ್ಥಿಗಳು ಪ್ರಥಮ PUCಗೆ ಅಡ್ಮಿಷನ್ ಆಗಿದ್ದಾರೆ. ಟೋಟಲ್ ಈಗ ಇಲ್ಲಿ ಒಂದು 470, ಫಸ್ಟ್ PUC ಮತ್ತು ಸೆಕೆಂಡ್ PUC ಎರಡೂ ಸೇರಿಸಿ 470 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಕ್ಷೇತ್ರದ ಶಾಸಕರು ಅವರು ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಕಡಿಮೆ ಇತ್ತು, ಲಾಸ್ಟ್ ಮಂತ್ ಬಂದು ಆ ಒಂದು ಏನೇನು ರಿಪೇರಿ ವರ್ಕ್ಸ್ ಇದೆ, ಏನೇನು ಬೇಕಾಗಿದೆ ಕಾಲೇಜಿಗೆ, ಕುಡಿಯೋ ನೀರು ಇರ್ಬೋದು, ಟಾಯ್ಲೆಟ್ಸ್ ಇರ್ಬೋದು, ಒಳಗಡೆ ಸಿಟ್ಟಿಂಗ್ ಏರಿಯಾ ಇರ್ಬೋದು, ಮತ್ತು ಟೈಲ್ಸು ಎಲ್ಲ ಹಾಕಿಸಿ ರಿಪೇರಿ ವರ್ಕ್ಸನ್ನು ಮಾಡಿಸ್ತಾ ಇದ್ದಾರೆ. ಇದು ಇನ್ನು ಈ ಒಂದು ಕಾಲೇಜು ಇನ್ನೂ ತುಂಬ ಅಭಿವೃದ್ಧಿಯಾಗಲಿ, ಒಳ್ಳೆಯ ದಾಖಲಾತಿ ಪಡೆಯಲಿ, ಮಕ್ಕಳು ವಿದ್ಯಾಭ್ಯಾಸ ಪಡೆದು ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪಡೆದು ತಂದೆ ತಾಯಿಗಳಿಗೆ ಗೌರವವನ್ನು ತರ್ತಕ್ಕಂತಹ ಒಂದು ಈ ಕಾಲೇಜು ಉಪನ್ಯಾಸಕರಿಂದ ಮತ್ತು ಕ್ಷೇತ್ರದ ಒಂದು ಶಾಸಕರಿಂದ ಕೊಡುಗೆಯಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಇದು ಒಂದು ಹೊಸ ಕೋರ್ಸ್ ಇವತ್ತು ಏನು ಮಾಡಿದ್ದಾರೆ EBACS ಅಂತ, ಎಕನಾಮಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸ್. ಇವತ್ತು ಕಂಪ್ಯೂಟರ್ ಸೈನ್ಸ್ ಬಹಳ ಮುಖ್ಯವಾಗಿದೆ. ಆವಾಗಲೇ ಹೇಳ್ತಾ ಇದ್ರು, ಕಂಪ್ಯೂಟರ್ ಸೈನ್ಸ್ ಬೆಂಗಳೂರಿಗೆ ಹೋದಾಗ ಡಿಗ್ರಿಯಲ್ಲಿ ನಾವು ಕೇಳಿದಾಗ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಅಂತ. ಇಲ್ಲಿ ಎಲ್ಲ ತುಂಬ ಒಳ್ಳೆಯ ಸಬ್ಜೆಕ್ಟ್ಸ್ ಇದೆ. ಈ ಸಬ್ಜೆಕ್ಟ್ಸನ್ನು ಡಿಗ್ರಿಯಲ್ಲಿ ಮತ್ತೆ ತಗೊಂಡು ಮತ್ತು ಅವರು ಮಾಸ್ಟರ್ ಡಿಗ್ರಿನೂ ಸಹ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತಗೊಂಡು ಮಾಸ್ಟರ್ ಡಿಗ್ರಿ ಮಾಡಿಕೊಂಡು PhD ಮಾಡಿಕೊಂಡು ಒಳ್ಳೆಯ ಅವಕಾಶಗಳು ಇರುತ್ತವೆ, ಇವರಿಗೆ ಅವಕಾಶಗಳನ್ನು ಪಡೆಯಬಹುದು ಅಂತ ಮಾತುಗಳನ್ನು ಹೇಳ್ತಾ, ವಿದ್ಯಾರ್ಥಿನಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರೀಬೇಕು, ಕಾಲೇಜಿಗೆ ತಪ್ಪದೆ ಕರೆಕ್ಟಾಗಿ ಬರಬೇಕು, ಉಪನ್ಯಾಸಕರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೋಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡ್ತಕ್ಕಂಥ, ಗೌರವ ತರ್ತಕ್ಕಂಥ ಕೆಲಸ ನೀವು ಮಾಡಬೇಕು, ನಿಮ್ಮ ಜೀವನವನ್ನು ನೀವು ರೂಪಿಸ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ 4 ಮಾತು ಮುಕ್ತಾಯ. ಈಗ ಯಾವುದಿದು, ಒಂದು ಎಕನಾಮಿಕ್ಸ್ ಇದೆ, ಬಿಸ್ನೆಸ್ ಸ್ಟಡೀಸ್ ಇದೆ, ಅಕೌಂಟ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ.
ಕಂಪ್ಯೂಟರ್ ಸೈನ್ಸ್ ಇವತ್ತು ಕಾಮನ್ ಆಗಿ ಸೊಸೈಟಿಯಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಬೇಕೇ ಬೇಕು ಎಲ್ಲರಿಗೂ. ಅದು ತುಂಬ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಹಾಗೆಯೇ ಅಕೌಂಟೆನ್ಸಿನೂ ಬೇಕಾಗಿದೆ. ಇವತ್ತು ಎಲ್ಲ ಕಡೆಯೂ ಅಕೌಂಟ್ಸ್ ಯಾವ ರೀತಿ ನಾವು ತಿಳ್ಕೋಬೇಕು ಅನ್ನೋದು ತುಂಬ ಮುಖ್ಯವಾಗಿದೆ. ಅಕೌಂಟ್ಸು ಬೇಕಾಗಿದೆ. ಬಿಸ್ನೆಸ್ ಸ್ಟಡೀಸು ಅವರು ಖಾಸಗಿ ನಾವು ಏನೋ ಒಂದು ಸ್ಮಾಲ್ ಆಗಿ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ನಾವು ನಮ್ಮ ಜೀವನವನ್ನು ನಾವು ನಡೆಸ್ಕೊತೀವಿ ಅಂದಾಗ ಎಲ್ಲ ಸಬ್ಜೆಕ್ಟ್ಸು ಅನುಕೂಲ ಆಗುತ್ತೆ. ಎಕನಾಮಿಕ್ಸು, ಅರ್ಥಶಾಸ್ತ್ರ, ಅದು ಎಲ್ಲ ಸಬ್ಜೆಕ್ಟ್ಸು ತುಂಬ ಇಂಪಾರ್ಟೆಂಟ್ ಇದೆ. 4 ಇಂಪಾರ್ಟೆಂಟ್ ಇದೆ. ಅದರಿಂದ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಈ ಸಬ್ಜೆಕ್ಟ್, 4 ಸಬ್ಜೆಕ್ಟು.